ಹೈಕಮಾಂಡ್ನಿಂದ ಸಚಿವರ ಪಟ್ಟಿ ಫೈನಲ್ ಆಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಅದನ್ನು ರವಾನಿಸಲಾಗಿದೆ. ಇವತ್ತು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಚಿವರಿಗೆ ಒಬ್ಬೊಬ್ಬರಾಗಿ ಡಿಕೆ ಶಿವಕುಮಾರ್ ಫೋನ್ ಮಾಡ್ತಿದ್ದಾರೆ ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಈಗ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಿ ಕಳಿಸಿಕೊಟ್ಟಿದೆ. ಆ ಪಟ್ಟಿಯ ಅನ್ವಯ ಡಿಕೆ ಶಿವಕುಮಾರ್ ಒಬ್ಬೊಬ್ಬರಿಗೆ ಫೋನ್ ಮಾಡ್ತಿದ್ದಾರೆ. ಒಬ್ಬೊಬ್ಬರಿಗೆ ಫೋನ್ ಮಾಡಿ ಸಂಜೆ ನೀವು ನನ್ನ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರ ನಿವಾಸ. ಡಿಕೆ ಶಿವಕುಮಾರ್ ಅವರು ಮನೆಯಿಂದ ಹೊರಗೆ ಬಂದು ಕೈ ಮುಗಿದು ನಿಂತಿರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ಮನೆಯ ಹೊರಭಾಗದಲ್ಲಿ ಅವರ ಬೆಂಬಲಿಗರಿದ್ದಾರೆ. ಸೂಚಿಸ್ತಾ ಇದ್ದಾರೆ ಎಲ್ಲರೂ ಅಲ್ಲಿಗೆ ಹೋಗಿ, ಇಲ್ಲಿ ಬರಬೇಡಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದವನ್ನ ಹೇಳ್ತಾ ಇದ್ದಾರೆ. ಕೈ ಮುಗಿದು ಧನ್ಯವಾದವನ್ನ ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸ್ತಾ ಇದ್ದಾರೆ. ಅವರ ಮನೆಯ ದೃಶ್ಯ ಇದು. ಸದಾಶಿವನಗರದ ಅವರ ಮನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮನೆಯ ಹೊರಗೆ ಬಂದು ಅವರಿಗಾಗಿ ಕಾಯ್ತಾ ಇರುವಂತ ಬೆಂಬಲಿಗರಿಗೆ, ಅಭಿಮಾನಿಗಳಿಗೆ ಕೈ ಬೀಸಿ ಕೈ ಮುಗಿದು ನೀವೆಲ್ಲರೂ ಅಲ್ಲಿ ಹೋಗಿ ಇಲ್ಲಿ ಬರಬೇಡಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಅವರ ಒಟ್ಟಿಗೆ ಸಚಿವ ಸಂಪುಟದ ಹಲವಾರು ಮಂದಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಈಗಾಗಲೇ ಹಿರಿಯ ಶಾಸಕರು, ಮಾಜಿ ಸಚಿವರು ಆಗಿರುವಂತಹ ರಾಮಲಿಂಗ ರೆಡ್ಡಿ ಅವರಿಗೂ ಕೂಡ ಅಧಿಕೃತವಾಗಿ ಕರೆ ಬಂದಿರತಕ್ಕಂಥದ್ದು. ಬನ್ನಿ, ಅವರು ನಮ್ಮೊಟ್ಟಿಗಿದ್ದಾರೆ, ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಈಗಾಗಲೇ ನೀವು ಹಲವಾರು ಖಾತೆಗಳನ್ನು ಈಗಾಗಲೇ ನಿಭಾಯಿಸಿದ್ದೀರಾ. ಇವಾಗ ಮತ್ತೆ ನಿಮಗೆ ಸಚಿವ ಸಂಪುಟದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಅಧಿಕೃತವಾಗಿ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದರು, ಪ್ರಮಾಣ ವಚನಕ್ಕೆ ಬನ್ನಿ ಅಂತ. ಅದರ ಅನಧಿಕೃತವಾಗಿ ಗೊತ್ತಿತ್ತು. ಮತ್ತು ಈಗ 4 ಗಂಟೆಗೆ ಹೋಗ್ತೀನಿ. ಸೊ ಈಗಾಗಲೇ ಹಲವಾರು ಖಾತೆಗಳನ್ನು ನೀವು ನಿಭಾಯಿಸಿದ್ದೀರಾ. ಸೊ ಪ್ರಮುಖ ಖಾತೆಯ ಒಂದು ನಿರೀಕ್ಷೆಯಲ್ಲಿದ್ದೀರಾ ಈ ಬಾರಿ? ಇಲ್ಲ, ಆ ಥರ ಏನು ಮಂತ್ರಿ ಆಗಬೇಕು ಅಂತಲೂ ಭಾಳ ಹಿಂದೆಯಿಂದ ಯಾವತ್ತೂ ಕೂಡ ಲಾಬಿ ಮಾಡಿಲ್ಲ. ಪೋರ್ಟ್ಫೋಲಿಯೋಗೂ ಯಾವತ್ತೂ ಲಾಬಿ ಮಾಡಿಲ್ಲ. ಆದರೆ ನನ್ನ ಹಿರಿಯತನಕ್ಕೆ ತಕ್ಕನಾಗೆ ಹೋಸಲಿ ಕೊಡಬೇಕಾಗಿತ್ತು, ಕೊಟ್ಟಿರಲಿಲ್ಲ. ಅದು ಈ ಸಲ ಸರ್ವ್ ಮಾಡ್ತೀನಿ ಅಂತ ಹೇಳಿದರು. ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ನೀವು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡಿರೋದ್ರಿಂದ ಬೆಂಗಳೂರು ನಗರಾಭಿವೃದ್ಧಿಯ ಖಾತೆ ನಿಮಗೆ ಈ ಬಾರಿ ಸಿಗುವಂತಹ ನಿರೀಕ್ಷೆ ಇದೆ. ಬಹಳಷ್ಟು ಜನ ಕೂಡ ಅದೇ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ರು ಕೂಡ. ಈ ಬಾರಿ ನಿಮಗೆ ಒಲಿದು ಬರ್ಬೋದು ಅನ್ನುವಂಥ ನಿರೀಕ್ಷೆ ನಿಮಗಿದೆಯಾ? ಗೊತ್ತಿಲ್ಲ, ನೀವು ನಾಳೆವರೆಗೂ ಕಾಯಬೇಕು. ಓಕೆ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ನಿಮಗೆ ಸಿಕ್ಕಿದೆ. ಆದರೆ ಚುನಾವಣೆ ಕೂಡ ಮುಂಬರುವ ದಿನಗಳಲ್ಲಿ ಇರೋದ್ರಿಂದ ಎಷ್ಟು ನಿಮಗೆ ಚಾಲೆಂಜಿಂಗ್ ಆಗಿರುತ್ತೆ? ಈಗ ಬೆಂಗಳೂರಲ್ಲಿ 1,40,00,000 ಜನ ಇದ್ದಾರೆ. ಅದೇ ರೀತಿ ಸಮಸ್ಯೆಗಳು ಬೇಕಾಷ್ಟಿದೆ ಅಲ್ವಾ? ಮೊದಲು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.